ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ರೈತರು 2021-22ರಿಂದ ಇಲ್ಲಿವರೆಗೆ ಈ ಭೂ ಸ್ವಾಧೀನ ಮಾಡಿಕೊಂಡಂತಹ ಈ ದೇವನಹಳ್ಳಿ ತಾಲೂಕಿನ 13 ಹಳ್ಳಿಗಳ 1777 ಎಕರೆ ಭೂಮಿಯನ್ನು ಕೈ ಬಿಡಬೇಕು, ಭೂ ಸ್ವಾಧೀನ ಮಾಡಿ ಭಾಳ ತಪ್ಪಿದು. ಅಲ್ಲಿ ರೈತರ ಫಲವತ್ತಾದ ಭೂಮಿ ಅಲ್ಲದ, ಅಲ್ಲಿಯ ಭೂಮಿ ನಮ್ಮದು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ನಿಧಾನಕ್ಕೆ ರಾಷ್ಟ್ರ ಮಟ್ಟದ ಬೆಂಬಲವೂ ಸಹಿತ ಬರ್ತಾ ಇದೆ ಅಂತ. ಯಾಕಂದರೆ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು, ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಮೊದಲಿಂದ ನಡೆದುಕೊಂಬಂಥ ಅಭಿಪ್ರಾಯ ಸತ್ಯನವರು. ಕೈಗಾರಿಕೆಗಳಿಂದಲೇ ದೇಶ ಮುಂದುವರಿತದೆ ಅನ್ನುವಂಥ ಒಂದು ಬಲವಾದ ನಂಬಿಕೆ ಇವತ್ತೆಲ್ಲರದ್ದು. ಆ ದಿಶೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಇವೇನು 1777 ಎಕರೆ ಭೂಮಿ ಸ್ವಾಧೀನ ಮಾಡಿಕೊಂಡಿತ್ತು, ಅದು ಪೂರ್ತಿ ಫಲವತ್ತಾದ ಬೇಡದು. ಅದು ನಿಜವಾಗಿಯೂ ಅಲ್ಲಿಯ ರೈತರ ಬದುಕಿನ ಹಂಗಾಗ್ಯದ, ಫಲವತ್ತಾದ ಭೂಮಿ ಅದ, ಬೇಡಪ್ಪ ಅದು ಹೋರಾಟ ಮಾಡ್ತಾನೆ ಬಂದು ಹಳೆ ಸಾವಿರಾರು ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ತಪ್ಪಿದು ಬೇಡ ಅಂತೇಳಿ ಕೊನೆಗೂ ಒಂದು ಹಂತಕ್ಕೆ ಬರ್ತಾಯಿದೆ ಏನು ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೊನೆಗೆ ಇಲ್ಲಪ್ಪ ಒಂದಿಷ್ಟು ನಮಗೆ ಟೈಮ್ ಕೊಡೋ ಒಂದು 10 ದಿನ, ನಾನು ಅದನ್ನು ವಿಚಾರ ಮಾಡ್ತೀನಿ ಅಂತೇಳಿ ಈ ನಿನ್ನೆ ಮಾತಾಡಿದಂಥ ಒಂದು ಸಭೆಯಲ್ಲಿ ಅಲ್ಲೇ ಅನೇಕ ಏನಪ್ಪ ಅಂತಂದ್ರೆ ನಮ್ಮ ರೈತ ಲೀಡರ್ಗಳು ಚುಕ್ಕಿ ನಂಜನ ಸ್ವಾಮಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಭಾಳಷ್ಟು ಜನ ರೈತ ಮುಖಂಡರಲ್ಲಿ ಕೂಡಿದ್ದರು. ಇಲ್ಲ ನಮ್ಮ 13 ಹಳ್ಳಿಗಳನ್ನು ನಾವು ಬಿಟ್ಟು ಕೊಡಬೇಕು, ಅಲ್ಲೇ ಯಾವುದೇ ಕೈಗಾರಿಕಾ ಅಭಿವೃದ್ಧಿ ಬೇಕಾಗಿಲ್ಲ, ಬೇರೆ ಕಡೆ ಮಾಡಿಕೊಡ್ರಿ ನೀವು, ಯಾಕಂದರೆ ಭಾಳ ಫಲವತ್ತಾದ ಭೂಮಿ ಇದೆ ಇವು 13 ಹಳ್ಳಿಗಳದ್ದು ಅಂತೇಳಿ ಎಲ್ಲರದ್ದು ಒಂದೇ ಮಾತು, ಅದು ಬಿಡಬೇಕು ಅಂತೇಳಿ ನಿಧಾನಕ್ಕೆ ಅದು ಸ್ಟ್ರೈಕ್ ರೂಪಿಸಿದ್ದು ಜನಸಾಮಾನ್ಯರ ಒಂದು ಚಳವಳಿ ಆಗುವಂಥ ಪರಿಸ್ಥಿತಿ. ಇತ್ತೀಚೆಗೆ ಬರಗೂರು ರಾಮಚಂದ್ರಪ್ಪನವರು ಸಹ ಆ ವಿಷಯದಲ್ಲೇ ಒಂದಿಷ್ಟು ದಿಟ್ಟವಾಗಿ ಮಾತಾಡಿದ್ರು. ಇಲ್ಲ ಆ ಭೂಮಿಯನ್ನು ರೈತರಿಗೆ ಕೊಡ್ರಿ, ಅದನ್ನು ರೈತರಿಗೆ ಮರಳಿಸ್ರಿ ಅಂತೇಳಿ. ಯಾಕಂದರೆ ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕಾಗಿದೆ ಎಲ್ಲ ಸರಿ, ಆದರೆ ಎಷ್ಟರ ಮಟ್ಟಿಗೆ ಕೈಗಾರಿಕೆಗಳಿಂದ ಇವತ್ತು ನಾವು ಗಳಿಸ್ಲಿಕ್ಕೆ ಸಾಧ್ಯ, ಮತ್ತು ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಈ ಸರ್ವಿಸಸ್ ಡೆವಲಪ್ ಆಗಿದ್ದಾವ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಈಗಾಗಲೇ ಸಾಕಷ್ಟು ಭೂಮಿ ಕೊಟ್ಟದ, ನೀರು ಕೊಟ್ಟದ, ಆದರೂ ಸಹ ಏನಾಗಬೇಕಾಯಿತು, ಉದ್ಯೋಗ ಸೃಷ್ಟಿ ಆಗಬೇಕಾಯಿತು, ಅಲ್ಲಿ ಆಗಿಲ್ಲ ಅನ್ನುವಂಥ ಆರೋಪಗಳು ಸಾಕಷ್ಟು ಇದ್ದಾವೆ. ಈಗ ಓಪನ್ ಮಾರ್ಕೆಟ್ ಆದಾಯದಿಂದ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಕಂಪ್ನಿಗಳು ಹೆಚ್ಚು ಕಡಿಮೆ ಆಲ್ ಓವರ್ ಇಂಡಿಯಾದಲ್ಲಿ 1,00,000 ಕಂಪ್ನಿಗಳು ದಿವಾಳಿ ಎದ್ದು ಮತ್ತೆ ಮುಚ್ಚಿ ಹೋಗಿದ್ದಾವೆ ಅನ್ನುವಂಥ ಮಾತು ಶುರು ಮಾಡೋದು, ಏನೋ ಮಾಡೋದು, ಮಾಡ್ತೀವಿ ಅಂತ ಹೇಳೋದು, ಭೂಮಿ ಸ್ಯಾಂಕ್ಷನ್ ಮಾಡ್ಕೊಳ್ಳೋದು, ಮತ್ತೇನೋ ಮಾಡ್ಕೊಳ್ಳೋದು, ನಂತರ ಆ ಭೂಮಿಯನ್ನು ಫ್ಲಾಟ್ ಮಾಡಿ ಮಾರುವಂಥ ಒಂದು ಭೂಮಾಫಿಯಾ ಆಗಿ ಪರಿವರ್ತನೆ ಆಗಲಿಕ್ಕೆ ಅದು ಬೇಡಪ್ಪ, ನಮ್ಮ ಭೂಮಿ ಫಲವತ್ತದ, ರೈತರ ಭೂಮಿ ರೈತರಂತೆಗೆ ಇರಲಿ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಭಾಳ ದಿಟ್ಟವಾಗಿ ಹೋರಾಟ ಮಾಡಿದಂಥ ಈ ಸಂದರ್ಭದಲ್ಲಿ ಅನೇಕ ರೈತರು ಇದರಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಈ ಒಂದೇನು ಸಂಯುಕ್ತ ಹೋರಾಟ ಕರ್ನಾಟಕ ಆಗಿರ್ಬೋದು, ಭೂ ಸ್ವಾಧೀನ ಹೋರಾಟ ಸಮಿತಿ ಆಗಿರ್ಬೋದು, ಸಮಾನ ಮನಸ್ಕ ಸಂಘಟನೆಗಳಾಗಿರ್ಬೋದು, ಇವೆಲ್ಲ ಒಕ್ಕೂಟ ಒಂದು ರೀತಿ ಗಟ್ಟಿಗೊಳ್ತಾ ಇದರಲ್ಲಿ ಕೇವಲ ನಾಡಿನ ದೊಡ್ಡ ರೈತರಷ್ಟೇ ಅಲ್ಲ, ದೇಶದ ದೊಡ್ಡ ರೈತರು ಸಹಿತ ಬಂದ ಇಲ್ಲಪ್ಪ ಇದು ಬಿಡ್ರಿ, ಮಾತನ್ನು ನಮ್ಮ ಭೂಮಿ ನಾವು ಬಿಟ್ಟು ಕೊಡ್ರಿ ಅಂತಿತ್ತು. ಅದಕ್ಕೆ ಸಾಕಷ್ಟು ಸರ್ಕಾರದಲ್ಲಿ ಒತ್ತಡ ಬಂತು. ಈ ನಡುವೆ ನಮ್ಮ MP ಪಾಟೀಲ್ ಕೈಗಾರಿಕಾ ಮಿನಿಸ್ಟರ್ ಅವರು ಇಲ್ಲ ಕೆಲವಷ್ಟು ಏರಿಯಾ ತೊಗೊಳ್ರಿ, 449 ಎಕರೆ ಹಿಂಗೆ ಬಿಡಾಕೆ ನೋಡಿದ್ರು, ಕೆಲವು ಹಳ್ಳಿಗಳು ತೊಗೊಳ್ರಿ, ಉಳಿದು ಡೆವಲಪ್ಮೆಂಟ್ ಆಗಿ ನಮ್ಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇಲ್ಲಾಂದರೆ ಕೈಗಾರಿಕೆ ಉದ್ಯಮಗಳಲ್ಲಿ ಬರುವುದಿಲ್ಲ ನಮ್ಮ ಪ್ರೈವೇಟ್ದವರು, ನಮ್ಮ ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸರು. ಮತ್ತು ಡಿಸ್ಕಷನ್ ಮಾಡೋದು ಬರ್ರಿ ಅಂತ ಕರೆದ್ರು, ಆದರೆ ಅದಕ್ಕೆಲ್ಲ ಒಪ್ಪಲಿಲ್ಲ ರೈತರು. ಇದು ಬೇಡಪ್ಪ ಅನ್ನುವಂಥ ಹೋರಾಟವನ್ನು ಮಾಡಿದರು. ಅದರಲ್ಲೇ ಮೋಸ್ಟ್ ಪ್ರಾಬಬ್ಲಿ ಯಶಸ್ವಿ ಆಗ್ಬೋದು ಅಂತ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಮೂಲತಃ ಒಂದಿಷ್ಟು ಸಮಾಜವಾದಿಯ ನೆಲಗಟ್ಟಿನವರು, ಜೊತೆಗೆ ಒಂದು ಹಿಂದೆ ಸಮಾಜವಾದಿ ಮೂಮೆಂಟ್ಗಳಲ್ಲೇ ಹೋರಾಟ ಮಾಡಿದಂಥವ್ರು, ನಂಜನಸ್ವಾಮಿ ಅವ್ರ ಜೊತೆಗೆ ಆಗಿರ್ಬೋದು, ಇನ್ನುಳಿದವ್ರ ಜೊತೆ ಆಗಿರ್ಬೋದು, ತಮ್ಮ ಬದುಕನ್ನು ಆರಂಭ ಮಾಡಿದ್ದಾನೆ ಈ ಒಂದು ಮೂಮೆಂಟ್ದಿಂದ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ರೈತನ ಬದುಕೇನದ, ಅವನ ಸೀಮಿತತೆ ಏನದ, ಅವನ ಮಾರ್ಕೆಟ್ ಏನದ, ಅದ್ರ ಬಗ್ಗೆ ಅಭ್ಯಾಸ ಅನ್ನೋದ, ಮತ್ತು ಹೋರಾಟ ಮಾಡಿದ ಒಂದು ಜೀವ ಇರೋದರಿಂದ ಅವ್ರಿಗೆ ಸ್ವಲ್ಪ ಇದರ ಬಗ್ಗೆ ಕಳಕಳಿ ಕಾಳಜಿ. ಅದರಲ್ಲೂ ಇತ್ತೀಚೆಗೆ ಬರಗೂರು ರಾಮಚಂದ್ರಪ್ಪ ಅಂತ ಹಿರಿಯರು ಸಹಿತ ಇಲ್ಲ ಇದು ಬಿಟ್ಟು ಕೊಟ್ಟುಬಿಟ್ರಿ, ಭೂ ಸ್ವಾಧೀನ ಬಿಡ್ರಿ ಇದನ್ನು ಅನ್ನೋಂಥ ಸಲಹೆ ಕೊಟ್ಟಾಗ ಈಗಂತೂ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ, ಇಲ್ಲಪ್ಪ ಇದು ಕೊಡಬೇಕೇನೋ ಇವರಿಗೆ ಅಂತೇಳಿ. ಯಾಕಂದರೆ ಒಂದು 10 ನಿಮಿಷ ಟೈಮ್ ಕೊಡ್ರಿ, ಅಷ್ಟೊಂದು ನಾನು ನಿಮ್ಗೆ ತಿಳಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೆ ಅಂತೇಳಿ ಬಿಟ್ಟು ಕೊಟ್ಟಿಲ್ಲ.
ತಮ್ಮ ಊರುಗಳಿಗೆ ನಾವು ಹೋಗಿದ್ದಾರೆ ಇವರು 13 ಹಳ್ಳಿ ಜನ. ಆದರೆ ಅಲ್ಲೇ ಔಷಧ ನಾವು ಪ್ರತಿಭಟನೆ ನಿರಂತರ ಈ 15 ತಾರೀಕಿನವರೆಗೆ ಮಾಡೇ ಮಾಡ್ತೀವಿ ಅಂತೇಳಿ. ಯಾಕಂದ್ರೆ 15ನೇ ತಾರೀಕಿಗೆ ನೀವು ನಮ್ಗೆ ಕೊಡಬೇಕು, ನಮ್ಮ ಭೂಮಿ ನಾವು ಬಿಟ್ಟು ಕೊಡಬೇಕು ಅನ್ನುವಂಥ ಮಾತನ್ನು ಅವರು ನಮ್ಮ ರೈತರು ಇಟ್ಟಿದ್ದಾರೆ. ಈ ರೈತರಲ್ಲಿ ಪ್ರಮುಖವಾಗಿ ಚುಕ್ಕಿ ನಂಜುಂಡಸ್ವಾಮಿ, ಸಿದ್ದನಗೌಡ ಪಾಟೀಲ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ, ಆಹಾರ ಸಚಿವ KH ಮುನಿಯಪ್ಪ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಶೀರ್ ಅಹಮದ್, ಶಾಸಕ BR ಪಾಟೀಲ್ ಉಪಸ್ಥಿತರಿದ್ದರು ಅಂತ ಇವರೆಲ್ಲ ಡಿಸ್ಕಷನ್ ಮಾಡಿ ಇಲ್ಲಪ್ಪ ಇದನ್ನು ನಾವು ಮಾಡ್ತೀನಿ ಅಂತ ಇವರೆಲ್ಲರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇದು ಏನಪ್ಪ ಅಂದ್ರೆ ಒಂದು ರೀತಿ ಭರವಸೆಯನ್ನು ಮೂಡಿಸಿದ್ದಕ್ಕಾಗಿ ರೈತರಿಗೆ ಮರಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಕೇಳಿಬರ್ತಾ ಇದ್ದ. ಒಟ್ಟಿನಲ್ಲಿ ಈ ಹೋರಾಟ 15ನೇ ತಾರೀಕಿಗೆ ಏನಾದರೂ ನೆಗೆಟಿವ್ ಆಗಿ ಮತ್ತು ಕೈಗಾರಿಕಾ ಅಭಿವೃದ್ಧಿನ ಮಾಡ್ತೀವಪ್ಪ ನಾವು ಅದಕ್ಕೆ ಬಿಡ್ತೀವಿ ಅಂತ ಏನಾದರೂ ಸಪೋಸ್ ಭೂ ಸ್ವಾಧೀನನ್ನು ಬಿಟ್ಟು ಬಿಡೋದಿಲ್ಲ ಅಂತಂದ್ರೆ ಈ ವಿಶೇಷವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರಾದ ರಾಕೇಶ್ ಸಿಂಗ್ ಟಿಕಾಯಿತ, ದರ್ಶನ್ ಪಾಲ, ಯದುವೀರ್ ಸಿಂಗ್ದಂಥ ವಿವಿಧ ಬೇರೆ ಬೇರೆ ನಾಯಕರನ್ನು ತೊಗೊಂಡು ಇಲ್ಲಿ ಮತ್ತೆ ಹೋರಾಟವನ್ನು ಶುರು ಮಾಡ್ತೀವಪ್ಪ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂಥ ಈ ಮಾತನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಇದನ್ನಾದ್ರು ಕೊಡೋದಿಲ್ಲ ಅನ್ನೋಂಥ ನಾವು ಶುರು ಮಾಡ್ತೀವಿ ಅನ್ನೋದು ಒಂದು ಬೆದರಿಕೆಯೂ ಸಹಿತ ಸರ್ಕಾರಕ್ಕೆ ಈ ರೈತ ಸಂಘಟನೆಗಳು ಹಾಕಿದ್ದರಿಂದಾಗಿ ಮೋಸ್ಟ್ ಪ್ರಾಬಬಲಿ ರೈತರ ಈ ಸಮಸ್ಯೆಯನ್ನು ಮತ್ತು ನಿಜವಾಗಿಯೂ ರೈತರಿಗೆ ಇಲ್ಲೊಂದು ಮಾತು ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದರೆ ಈಗಾಗಲೂ ಮ್ಯಾನೇಜ್ಮೆಂಟ್ ನಮ್ಮ ವಾಹಿನಿ ಮೂಲಕ ಪೂರ್ತಿಯಾಗಿ ಹೇಳ್ತಾನೆ ಇರ್ತಿರ್ತೀವಿ. ಏನಪ್ಪ ಅಂತಂದ್ರೆ ರೈತಗೆ ಮೊದಲು ನೀವು ನೀರು ಕೊಡ್ರಿ, ಮಾರ್ಕೆಟ್ ಕೊಡ್ರಿ ಅಂತೇಳಿ. ಮಾರ್ಕೆಟ್ ಕೊಡ್ರಿ ಅಂತಂದ್ರೆ ಮಾರ್ಕೆಟ್ ಅಂದ್ರೆ ಏನಾದ್ರು ಅವ್ರ ತಂದು APMC ಅದು ಕೊಡಂತಲ್ಲ, ಪ್ರತಿ ಒಂದು ಪಂಚಾಯತಿಗೆ ಒಂದು ಗೋಡಾವನ ಅಲ್ಲೇ ಮಾರ್ಕೆಟ್ ಮಾಡಿರಿ ಅಂತೇಳಿ. ಒಂದು 4-5 ಹಳ್ಳಿಗಳ ನಡಕ್ಕೆ ಒಂದು ಗೋಡಾವನ ಆಯ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಆ ಪ್ರತಿಯೊಂದು ಪಂಚಾಯತಿಗಳು ಏನಪ್ಪ ಅಂತಂದ್ರೆ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯೋದ್ರಲ್ಲಿ ಎರಡು ಮಾತು ಇಲ್ಲ. ಜೊತೆಗೆ ಅವರು ಬೆಳೆದ ಬೆಳೆಗೆ ನಿಶ್ಚಿತವಾಗಿ ಒಳ್ಳೆ ಬೆಲೆ ಬರ್ತದೆ ಅನ್ನೋಂಥ ಮಾತುಗಳು ಇದರಿಂದ ಇದ್ದಾವೆ ಅನ್ನುವಂಥ ಮಾತು. ಅದಿನವಾಗಲಿ ಒಟ್ಟಿನಲ್ಲೇ ಭೂ ಸ್ವಾಧೀನ ಕೈ ಬಿಡಬೇಕು, ನಮ್ಮ ದೇವನಹಳ್ಳಿಯ 13 ಹಳ್ಳಿಗಳು ನಮಗೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ದಿಟ್ಟ ನಿರ್ಧಾರವನ್ನು ಕಳೆದ 106 ದಿನಗಳಿಂದ ಮಾಡ್ತಾ ಬಂದಂಥ ಈ ರೈತ ಹೋರಾಟ ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅಂತೇಳಿ. ಕಾರಣ ಒಂದು ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಮಾಜವಾದಿ ಮೂಲದಿಂದ ಬಂದಂಥವ್ರು, ಹೋರಾಟದಿಂದ ಬಂದಂಥವ್ರು. ಅದಕ್ಕಾಗಿ ಅದರಲ್ಲೂ ಚುಕ್ಕಿ ನಂಜುಂಡಸ್ವಾಮಿ ಅಂದ್ರೆ ಇಟ್ ಮೀನ್ಸ್ ಈ ಹೆಣ್ಮಗಳ ಅಪ್ಪ ನಂಜುಂಡಸ್ವಾಮಿಯವರು ಇವರು ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದಂಥದ್ದು ಮತ್ತು ರೈತ ಮೂಮೆಂಟದಲ್ಲಿದ್ದಂಥವ್ರು ಮೋಸ್ಟ್ ಪ್ರಾಬಬಲಿ ರೈತರ ಸಮಸ್ಯೆ ಗೊತ್ತಿರೋದ್ರಿಂದಾಗಿ 10 ದಿನ ಸಮಯ ಕೊಡ್ರಿ, ಕಾನೂನು ಪ್ರಕಾರ ವಿಚಾರ ಮಾಡ್ತೀನಿ ಅನ್ನೋದು ಮಾತು ಇದರಿಂದಾಗಿ ಇದು ಯಶಸ್ವಿ ಆಗ್ಬೋದು ಅಂತ ರೈತರಲ್ಲಿ ಭರವಸೆ ಮೂಡಿಲ್ಲ. ಆದರೂ ಸಹಿತ ಯಾರನ್ನು ನಂಬಿಸ್ತಿದ್ವಿ ಇವತ್ತು ರಾಜಕೀಯದಲ್ಲೇ. ಯಾಕಂದ್ರೆ ರಾಜಕೀಯ ಅನ್ನಂಗದ, ಯಾಕಂದ್ರೆ ಒಂದು ಬರಡು ತೋರಿಸು ಇನ್ನೊಂದು ಬಟ್ಟೆಯಿಂದ ಮತ್ತೊಂದು ಹೇಳುವಂಥ ಒಂದು ಸಂದರ್ಭಗಳು ಭಾಳಷ್ಟು ಇದ್ದಾವೆ. ಅದಕ್ಕೆ ಮತ್ತಿನ್ನೂ ಅವ್ರ ಹಳ್ಳಿಗಳಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ನೀವು ಹಿಂದೆ ಕೊಟ್ಟರೆ ಪ್ರಶ್ನೆ ಇಲ್ಲ ಮುಂದುವರಿಸಿ ನಾವು ಮುಂದುವರಿತೀವಿ ಅನ್ನೋಂಥ ಮಾತನ್ನು ರೈತರು ತಮ್ಮ ಸಂದೇಶ ಮೂಲಕ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಹೀಗಾಗಿ ಇಂಥ ಒಂದು ಸಮಯದಲ್ಲೇ ಸರ್ಕಾರದ ಮೇಲೆ ರೈತರಾದ ಸಹಿತ ನಂಬಿಕೆಯನ್ನು ಇಟ್ಕೊಳ್ಳುವಂಥ ಅನಿವಾರ್ಯತೆಗಳಿದ್ದಾವೆ. ಯಾಕಂದ್ರೆ ನಮ್ಮ ಒಂದು ವ್ಯಕ್ತಿತ್ವ ಒಂದು ಸ್ವಲ್ಪ ಅದಂತ ಅನ್ನಿಸ್ತದೆ ನೋಡ್ಬೇಕಿನ್ನ. ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಯಾರನ್ನು ನಂಬೋ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನಾವು ನೆನಪಿಟ್ಟುಕೊಂಡು ಈ ಒಂದು ಘಟನೆಯನ್ನು ಎದುರು ನೋಡಬೇಕಾಗಿದೆ. ಆದರೂ 15ನೇ ತಾರೀಕಿನೊಳಗೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತೇಳಿ ರೈತರ ಮನದಲ್ಲಿ ಇದೆ. ಇದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಕೊಡಬೇಕಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ರೆ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಒಂದು ಮಾಡಿರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.